ವೀಕ್ಷಕರಿಗೂ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ಈ ದಿನ ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀನಿ. ಇದು ಕತಾರಿನ ರಾಜಧಾನಿಯಾಗಿರೋ ದೋಹಾ ಸಿಟಿಯಲ್ಲಿರೋಂಥ ಒಂದು ಏರ್ಪೋರ್ಟ್ ಇದು. ಸೊ ಈಗ ತಾನೇ ನನ್ನ ಹಿಂದೆ ಏನು ಕಾಣಿಸ್ತದೆ, ಈ ಗಾರ್ಡನ್ ರ್ಯಾಮ್ಸಿ ಸ್ಟ್ರೀಟ್ ಪಿಜ್ಜಾ ಅನ್ನೋ ರೆಸ್ಟೋರೆಂಟಲ್ಲಿ ಪಿಜ್ಜಾ ತಿಂದೆ. ಚೆನ್ನಾಗಿತ್ತು. ಪನೀರ್ ಪಿಜ್ಜಾ ತಿಂದಿದ್ದು. ಪನೀರ್ ಮತ್ತು ದಾಳಿಂಬೆ ಕೂಡ ಹಾಕಿದ್ರು ಅದರಲ್ಲಿ. ಈ ಕಡೆ ಒಂದು ಬರ್ಗರ್ ಪ್ಲೇಸ್ ಕೂಡ ಇದೆ, ಗಾರ್ಡನ್ ರ್ಯಾಮ್ಸ್ ಇದು. ಸೊ ಆಮೇಲೆ ಇನ್ನೊಂದು ಈ ಒಂದು ಏನು ಏರ್ಪೋರ್ಟ್ ಇದೆ, ಇಲ್ಲಿದು ಒಂದು ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು, ಅದು ಬಂದು ಈ ಒಂದು ಟ್ರಾಪಿಕಲ್ ಗಾರ್ಡನ್ ಇದು. ಈ ಒಂದು ಏನು ಏರ್ಪೋರ್ಟ್ ಇದೆ, ಏರ್ಪೋರ್ಟ್ ಮಧ್ಯದಲ್ಲಿರೋಂಥ ಒಂದು ಟ್ರಾಪಿಕಲ್ ಗಾರ್ಡನ್ ಇದು. ತುಂಬಾ ಸೊಗಸಾಗಿರೋಂಥ ಒಂದು ಜಾಗ. ಸೊ ಬನ್ನಿ ಹಾಗೆ ಒಂದು ಸ್ವಲ್ಪ ನಡ್ಕೊಂಡು ಓಡಾಡ್ಕೊಂಬರೋಣ. ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ಮಿಡಲ್ ಈಸ್ಟಲ್ಲಿ ಎಷ್ಟು ದುಡ್ಡಿದೆ ಅಂದರೆ, ಅದು ಪೆಟ್ರೋಲ್ ಗಿಟ್ರೋಲೆಲ್ಲ ಮಾರಾಟ ಮಾಡ್ಕೊಂಡು ಖತರ್ನಾಕಾಗಿ ದುಡ್ಡು ಮಾಡ್ಕೊಂಡು ಚಿಂದಿಯಾಗಿ ಬದುಕ್ತಾರೆ. ಆರ್ಕಿಟೆಕ್ಚರ್ ಇರ್ಬೋದು, ಏನೇ ಇರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಒಂದು ವಾಟರ್ಫಾಲ್ ಥರ ಏನೋ ಮಾಡಿದ್ದಾರೆ, ಚೆನ್ನಾಗಿದೆ ಇದು ಕೂಡ. ಮೇಲೆಲ್ಲ ನೋಡ್ಬೋದು ನೀವು ಆರ್ಕಿಟೆಕ್ಚರ್ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂತೇಳಿ. ಬೆಂಗಳೂರು ಏರ್ಪೋರ್ಟ್ಗೆ ನಾವು ನೋಡಿದ್ದೀವಿ, ಅದು ಕೂಡ ಚೆನ್ನಾಗಿದೆ. ಬಟ್ ಶಾಪಿಂಗ್ ಮಿಸ್ ಇದೆ ಅಲ್ಲಿ. ಇನ್ನೂ ಸಾಕಷ್ಟು ಶಾಪ್ಗಳು ಓಪನ್ ಮಾಡಿಲ್ಲ. ಏನಾದರೂ ಓಪನ್ ಮಾಡಿದ್ರೆ ಅದನ್ನು ಕೂಡ ಇಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಏರ್ಪೋರ್ಟನ್ನ ಕಟ್ಟಿಸಿ 10 ವರ್ಷ ಆಯಿತು. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ನ್ಸ್ 10 years. ಸೊ 10 ವರ್ಷ ಆಯಿತು, 1 decade ಆಲ್ಮೋಸ್ಟ್. ಸೊ ಬನ್ನಿ ಸ್ವಲ್ಪ ಒಳಗೋಗಿ ನೋಡೋಣ ಯಾವ ರೀತಿ ಇದೆ ಈ ಒಂದು ಟ್ರಾಪಿಕಲ್ ಗಾರ್ಡನ್ ಅಂತೇಳಿ. ಇದನ್ನು ಆರ್ಕೆಡ್ ಅಂತ ಕರೀತಾರೆ. ಸೊ ನೀವೇನಾದರೂ ಈ ಒಂದು ಏರ್ಪೋರ್ಟಿಗೆ ಬಂದರೆ ಆರ್ಕೆಡ್ಗೆ ಏನು ಇಲ್ಲಿ ಇದು ಆಗಿದ್ದಾರಲ್ಲ ಸಿಗ್ನಲ್, ಅಲ್ಲಿ ಸಿಗ್ನಲ್ ಆಮೇಲೆ ಡೈರೆಕ್ಷನ್ಸು, ಅಲ್ಲಿ ಆರ್ಕೆಡ್ ಅಂತ ಏನು ಬರ್ತಿರ್ತಾರೆ, ಅದನ್ನು ಫಾಲೋ ಮಾಡ್ಕೊಂಡೋದ್ರೆ ನೀವು ಇಲ್ಲಿಗೆ ಬರ್ತೀರಾ. ಹೇಳ್ಬೇಕು ಅಂದರೆ ಇದು ಏನು ಸಿ ಸೆಕ್ಷನ್ ಏನಿದೆ ಅದ್ರ ಹತ್ರ ಇದೆ. ಸೊ ಏರಿಯಾ ಸಿ ಗೇಟ್ಸ್ ಹತ್ರ ಇರೋದು. ಸೊ ಇಲ್ಲಿ ನೋಡಿ, ಇದು ಮೋಸ್ಟ್ಲಿ ಬಾಳೆಹಣ್ಣು ಥರ, ಬಾಳೆ ಗಿಡದ ಥರ ಕಾಣಿಸುತ್ತೆ ನನಗೆ. ಅದಿಲ್ಲ ಅಲ್ಲದೆ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಮೋಸ್ಟ್ಲಿ ಬಾಳೆಹಣ್ಣು ಅನ್ಸುತ್ತೆ. ಬಾಳೆಹಣ್ಣು ಅಲ್ಲ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಇವೆಲ್ಲ ಟ್ರಾಪಿಕಲ್ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ಅದು ಕತಾರ್ ಒಂದು ಬರ್ಡ್ ಭೂಮಿ ಇರೋಂಥ ದೇಶ. ಸೊ ಬಟ್ ಈ ರೀತಿ ಒಂದು ಅದ್ಭುತವಾದ ಟ್ರಾಪಿಕಲ್ ಗಾರ್ಡನ್ ಮಾಡಿದ್ದಾರೆ ಅಂದರೆ ಮೆಚ್ಕೊಬೇಕು. ಆ ರೀತಿಯ ಒಂದು ಒಳ್ಳೆ ಸಾಧನೆ. ಅವ್ರ ಹತ್ರ ಏನು ಬೇಕಾದಷ್ಟು ದುಡ್ಡಿದೆ, ಸೊ ಏನು ಬೇಕಾದ್ರು ಮಾಡ್ಬೋದು. ಈ ಒಂದು ಗಾರ್ಡನಲ್ಲಿ ಶ್ಯಾನಲ್ ಬ್ರ್ಯಾಂಡ್ ಏನಿದೆ, ಫ್ರೆಂಚ್ ಬ್ರ್ಯಾಂಡ್ ಶ್ಯಾನಲ್, ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಫೇಮಸ್. ಈಗಿನ ಮಹಿಳೆಯರು ಏನು ಈ ಒಂದು ಈ ಮಾಡರ್ನ್ ಡೇ ಆ್ಯಂಡ್ ಏಜಲ್ಲಿ ಬದುಕ್ತಾರೆ ಮಹಿಳೆಯರು, ಏನು ಹಾಕ್ತಾರೆ, ಬಟ್ಟೆಗಳಾಗ್ತಾರಲ್ಲ, ಆ ಬಟ್ಟೆಗಳನ್ನ ಡಿಸೈನ್ ಮಾಡಿರೋವಂಥ ಒಂದು ವ್ಯಕ್ತಿ ಈಕೆ. ಅಂದರೆ ನಾವು ಪ್ಯಾಂಟ್ ಇರ್ಬೋದು, ಅದು ಇದು ಏನು ಮಹಿಳೆಯರು ಈಗಿನ ಹಾಕ್ತಾರೆ ಅದನ್ನೆಲ್ಲ ಮಾಡಿರೋಂಥ, ಸಾಕಷ್ಟು ಡಿಸೈನ್ ಮಾಡಿರೋಂಥ ಸೂಟ್ ಇರ್ಬೋದು, ಏನಿರ್ಬೋದು, ಅದೆಲ್ಲ ಮಾಡಿರೋಂಥ ಒಂದು ಮಹಿಳೆ, ಫ್ರಾನ್ಸಿನ ಮಹಿಳೆ. ಸೊ ಇಲ್ಲಿ ಅವರು ಒಂದು ಖತರ್ನಾಕಾಗಿರೋಂಥ ಒಂದು ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಇದೆ. ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅದು ಬಂದು ಈ ನಂಬರ್ 5 ಅಂತ ಹೇಳೋ ಪರ್ಫ್ಯೂಮ್ ಇದು. ಮೋಸ್ಟ್ಲಿ ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅನಿಸುತ್ತೆ. ಇಸ್ ಇಟ್ ಓನ್ಲಿ ಫಾರ್ ವಿಮೆನ್ ಆರ್ ಇಸ್ ಇಟ್ ಆಲ್ಸೋ ಫಾರ್ ಮೆನ್? ಹಾಂ. ಸೊ ಬರೀ ಹೆಣ್ಮಕ್ಳಿಗೆ ಮಾಡ್ತಾರಂಥ ಒಂದು ಇದಿದು ಪರ್ಫ್ಯೂಮ್ ಇದು. ಸೊ ಇಲ್ಲೇನೋ ಟೆಲಿಸ್ಕೋಪ್ ಥರ ಇಟ್ಟಿದ್ದಾರೆ. ಸೊ ಈ ಟೆಲಿಸ್ಕೋಪ್ ಒಳಗಡೆ ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಸೊ ಇದು ಪೂರ್ತಿ ವಿಂಟರ್ ಡಿಸೈನ್ ಇದು. ಸೊ ಇಲ್ಲಿ ಬದುಕ್ತಾ ಇರೋ ಜನಗಳಿಗೆ, ಕತಾರಲ್ಲಿ ಬದುಕ್ತಾ ಇರೋ ಜನಗಳು ಆಬ್ವಿಯಸ್ಲಿ ಅವ್ರಿಗೆ ಈ ಸ್ನೋ, ವಿಂಟರ್ ಅದನ್ನು ಅನುಭವಿಸೋವಂಥ ಒಂದು ಇದಿಲ್ಲ. ಯಾಕೆಂದರೆ ಈ ಒಂದು ರೀಜನ್ ಏನಿದೆ, ಆ ರೀಜನ್ ಬಂದು ಡೆಸರ್ಟ್ ರೀಜನ್, ಸೊ ಹಾಗಾಗಿ ಇರೋದಿಲ್ಲ. ಸೊ ಅವ್ರಿಗೊಂದು ಹೊಸದಾಗಿರೋಂಥ ಒಂದು ಅನುಭವನ ಕೊಡೋ ರೀತಿ ಇಲ್ಲಿ ಏನು ಡಿಸೈನ್ ಇದೆ. ಬಂದ್ಬಿಟ್ಟು ಶ್ಯಾನಲ್ ವಿಂಟರ್ ಟೇಲ್ ಅಂತ ಹೇಳಿ ಖತರ್ನಾಕಾಗಿದೆ. ಸೊ ಈ ರೀತಿಯ ಒಂದು ಜಾಗ ತುಂಬಾ ಅದ್ಭುತವಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು. ಆಮೇಲೆ ಈ ಕಡೆ ಸೈಡಲ್ಲಿ ಇಲ್ಲಿ ಸ್ವಲ್ಪ ಇದು ಇದೆ, ಲಾನ್ ಥರನೂ ಇದೆ. ಸೊ ಅಲ್ಲೆಲ್ಲ ಜನ ಎಲ್ಲ ಮಲ್ಕೊಳ್ಳೋದು, ಕುತ್ಕೊಳ್ಳೋದು, ಒಂದಷ್ಟು ಜನ ಮಲ್ಕೊಂಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ. ಆಮೇಲೆ ಇಲ್ಲೇನು ಬಾಕ್ಲೇನು ನೋಡ್ತಾ ಇದ್ದೀರಾ, ಬಾಕ್ಲು ನೋಡ್ಬೋದು ನೀವು. ಅದನ್ನು ಪರ್ಫ್ಯೂಮ್ ರೀತಿಯೇ ಮಾಡಿದ್ದಾರೆ. ಅಂದರೆ ಏನು ದ್ವಾರ ಏನು ಕಾಣಿಸ್ತದೆ ಇಲ್ಲಿ, ಅದ್ರ ಡಿಸೈನ್ ಬಂದು ಪರ್ಫ್ಯೂಮ್ ಥರನೇ ಕಾಣಿಸುತ್ತೆ. ಸೊ ಇದು ಬಂದು ನಂಬರ್ 5 ಪರ್ಫ್ಯೂಮ್ ಬಾಟಲ್ ಏನೋ ಇದೇ ರೀತಿ ಕಾಣಿಸುತ್ತೆ.
ಸೊ ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಇಲ್ಲಿ ದ್ವಾರ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಮೇಲ್ಗಡೆ ಒಂದು ಬ್ರಿಡ್ಜು ಕೂಡ ಇದೆ, ನೀವು ನೋಡ್ಬೋದು. ಇಲ್ಲಿ ಬ್ರಿಡ್ಜ್ ಮೇಲೆ ನಡ್ಕೊಂಡೋಗಿ ಅಲ್ಲಿಂದನೂ ಕೂಡ ನೀವು ಈ ಒಂದು ಏನು ಟ್ರಾಪಿಕಲ್ ಗಾರ್ಡನ್ಸ್ ಏನಿದೆ ಇದನ್ನು ನೋಡ್ಬೋದು. ಆಮೇಲೆ ಸುತ್ತಮುತ್ತ ಎಲ್ಲ ಪೂರ್ತಿ ಖತರ್ನಾಕ್ ಬ್ರ್ಯಾಂಡ್ಗಳು, ದೊಡ್ಡ ದೊಡ್ಡ ಬ್ರ್ಯಾಂಡ್ ಇದ್ದಾವೆ. ನಿಮ್ಗೆ ಡಿಯೋರ್ ಕಾಣಿಸ್ತಾ ಇರ್ಬೋದು ಅಲ್ಲೇ. ಸೊ ಡಿಯರ್ ಇದೆ, ಇಲ್ಲಿ ಶ್ಯಾನಲ್ ಅಂತೂ ಎಲ್ಲ ಕಡೆ ಇದೆ, ಲೂಯಿ ವಿಟಾನ್ ಇದೆ, ಆಮೇಲೆ ಸಾಕಷ್ಟು ರಾಲ್ಫ್ ಲೋರೆನ್ ಕೂಡ ಇದೆ. ಆಮೇಲೆ ಆಗಲೇ ಮಾತಾಡಿದ ರೀತಿ ಈ ಗಾರ್ಡನ್ ರ್ಯಾಮ್ಸ್ ಇದೆ, ರೆಸ್ಟೋರೆಂಟ್ ಕೂಡ ಇದ್ದಾವೆ. ಸೊ ಈ ರೀತಿಯ ಒಂದು ತುಂಬಾ ಅದ್ಭುತವಾದಂಥ ಒಂದು ಏರ್ಪೋರ್ಟ್ ಇದು. ಅದಷ್ಟೇ ಅಲ್ಲದೆ ಸಾಕಷ್ಟು ಆರ್ಟಿಸ್ಟಿಕ್ ಸ್ಕಲ್ಪ್ಚರ್ಗಳು ಕೂಡ ಇದ್ದಾವೆ. ಒಂದು ಟೆಡಿ ಬೇರ್ ಇದೆ ದೊಡ್ಡದು, ಎಷ್ಟು 8 ಮೀಟ್ರ್ 7-8 ಮೀಟ್ರ್ ಇರೋವಂಥದ್ದು. ತಿರ್ಗಾ ಮೇಲೆ ಇನ್ನೊಂದು 10 ಮೀಟ್ರದು ಇನ್ನೊಂದು ಬೇರೆ ಒಂದು ರೀತಿಯ ಒಂದು ಸ್ಕಲ್ಪ್ಚರ್ ಇದೆ. ತುಂಬಾ ಕಾಸು ಖರ್ಚು ಮಾಡಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಆಗಲೇ ಹೇಳಿದ ರೀತಿ ಬೆಂಗಳೂರು ಥರನೇ ಬೆಂಗಳೂರು ಏರ್ಪೋರ್ಟು ಕೂಡ ತುಂಬಾ ಖರ್ಚು ಮಾಡಿ ಕಟ್ಟಿರೋಂಥ ಒಂದು ಏರ್ಪೋರ್ಟು. ಹಂಪಿಯಿಂದ ತುಂಬಾ ಇನ್ಸ್ಪಿರೇಷನ್ ತಗೊಂಡು ಕಟ್ಟಿರೋಂಥ ಒಂದು ಏರ್ಪೋರ್ಟು. ಸೊ ಇಲ್ಲೂ ಕೂಡ ಅವ್ರದ್ದು ಏನೋ ಅವರ ದೇಶದ ಒಂದಷ್ಟು ಇನ್ಸ್ಪಿರೇಷನ್ಗಳೇನಿದ್ದಾವೆ ಅದನ್ನು ಬೇಸಾಗಿ ಇಟ್ಕೊಂಡು ಈ ರೀತಿ ಒಂದು ತುಂಬಾ ಸೊಗಸಾದಂಥ ಒಂದು ಏರ್ಪೋರ್ಟನ್ನು ಕಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ. ನೀವೇನಾದರೂ ಬಂದರೆ ಖಂಡಿತವಾಗ್ಲೂ ಬನ್ನಿ, ಈ ಜಾಗನೂ ಕೂಡ ನೋಡಿ, ಏರ್ಪೋರ್ಟು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.